ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಇವಾಗ ನಾವು ದಾವಣಗೆರೆಯಿಂದ ಚನ್ನಗಿರಿಗೆ ಹೋಗ್ತಾಯಿದ್ವಿ ಗಾಡೀಲಿ. ಸುಬ್ರಹ್ಮಣ್ಯ ಧರ್ಮಸ್ಥಳ ಹೋಗಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ನನ್ನ ಮಗಳಿಗೆ ಇಷ್ಟೆಲ್ಲ ನಾವು ತಿಂಡಿಗಳನ್ನ ತೊಗೊಂಡು ಹೋದ್ವಿ. ಅವಳಿಗೆ ಇವೆಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ತೊಗೊಂಡು ಹೋದ್ವಿ. ಹಾಗೆ ನಿಮ್ಗೆ ತೋರಿಸೋ ನೋಡಿ, ಇದು 80 ರೂಪಾಯಿ ಚಿಪ್ಸು. ಇಷ್ಟಕ್ಕೆ ಅಷ್ಟಕ್ಕೊಂದು ದುಡ್ಡು. ನಾವೇ ಮಾಡಿದ್ರೆ ಎಷ್ಟೊಂದು ಆಗುತ್ತಲ್ವ. ಅದಾದಮೇಲೆ ನೈಟೇ ಬಿಟ್ಟಿದ್ವಿ. ಧರ್ಮಸ್ಥಳ ರೀಚ್ ಆಗಿ ನಾವು 1 ಗಂಟೆಗೇನೋ ರೀಚ್ ಆಗಿದ್ವಿ. ಮತ್ತು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಈ ಥರ ಕಾಯ್ತಿದ್ವಿ ಗಾಡಿಗೋಸ್ಕರ. ಇನ್ನೂ ಬರಲೇ ಇಲ್ಲ. ಅವರೆಲ್ಲೋ ಬೇರೆ ಕಡೆ ಸ್ನಾನ ಮಾಡೋಕ್ಕೆ ಹೋಗಿದ್ರಂತ, ಅದಕ್ಕೋಸ್ಕರ ಲೇಟ್ ಆಗ್ತಿತ್ತು. ಹೊರಗಡೆನೇ ಕಾಯ್ತಾ ಇದ್ವಿ ನಾವು. ಈ ಹೋಟ್ಲಲ್ಲಿ ಸ್ಟೇ ಆಗಿದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ, ನೀಟಿದೆ. ವಾಶ್ರೂಮು ಕೂಡ ಚೆನ್ನಾಗಿದೆ. ಅಷ್ಟೊಂದೇನು ಕ್ಲೌಡ್ ಇರಲ್ಲ. ಇದ್ದರೂ ಕೂಡ ಹಂಗೇನು ಇದು ಅನಿಸಲ್ಲ, ನಮಗೆ ಫ್ರೀ ಇರುತ್ತೆ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಈಗಲೇ ಕ್ಯೂ ಹಚ್ಚಿದ್ರೆ ಬೇಗ ದರ್ಶನ ಸಿಗುತ್ತೆ ಅಂತ, ಇನ್ನೂ ಸುಬ್ರಹ್ಮಣ್ಯ ಬೇರೆ ಹೋಗ್ಬೇಕಲ್ವ. ಹಂಗಾಗಿ ನಾವು 4 ಗಂಟೆಗೆ ನಿದ್ದೆನೂ ಮಾಡಲಿಲ್ಲ. ಹಾಗೆ ಬಂದರೆ ನೈಟ್ 2 ಗಂಟೆ ಆಯಿತು. ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಲ್ಲೇ ಸ್ನಾನ ಗೀನ ಮಾಡ್ಕೊಂಡ್ವಿ. ಆಮೇಲೆ 4 ಗಂಟೆಗೆ ನಮ್ಮ ಮನೆಯವ್ರನ್ನೆಲ್ಲ ಎಬ್ಬಿಸಿದ್ವಿ. ಎಬ್ಬಿಸಿ ಆಮೇಲೆ ನಾವು ರೆಡಿಯಾಗಿ ಎಲ್ಲರೂ ಹೋದ್ವಿ. ನೋಡಿ, ಈ ಥರ ಇಲ್ಲಿ ತುಂಬ ಚೆನ್ನಾಗಿದೆ ಸಿಸ್ಟಮ್ಮು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಅವಾಗೆಲ್ಲ ಸ್ಕೂಲ್ ಡೇಸಲ್ಲೆಲ್ಲ ಬರ್ತಿದ್ವಿ ಟೂರ್ಗೆ. ಅವಾಗೆಲ್ಲ ಈ ಥರ ಸಿಸ್ಟಮ್ ಇರಲಿಲ್ಲ. ಈಗ ತುಂಬ ಚೇಂಜ್ ಮಾಡಿದ್ದಾರೆ. ಭಾಳ ಇಷ್ಟ ಆಯಿತು. ಹಾಗೆ ನೀಟು ಕೂಡ ಇದೆ, ಮತ್ತು ಸ್ಟೇ ಮಾಡೋಕ್ಕೆ ರೂಮ್ಸು ಇದೆ. ಆವಾಗ ಇರಲಿಲ್ಲ ಈ ಥರ. ನಾವು ಬಂದಿದ್ವಿ, ಫ್ರೆಂಡ್ಸ್ಗಳೆಲ್ಲ ಬಂದಿದ್ದೀವಿ. ಈ ಥರ ಇರಲಿಲ್ಲ ಆವಾಗ. ಇದು ತುಂಬ ಚೆನ್ನಾಗಿದೆ, ಯಾಕಂದರೆ ಮಕ್ಕಳಿಗೆ ಆಗಲಿ ಅಳೋದು ಎಲ್ಲ ಮಾಡ್ತಿರ್ತಾರ, ಅದಕ್ಕೋಸ್ಕರ ಚೆನ್ನಾಗಿದೆ. ಅದಾದಮೇಲೆ ನಾವು ಸುಬ್ರಹ್ಮಣ್ಯಕ್ಕೆ ಹೊರಡೋಣ ಅಂತ ಹೋಗ್ತಿದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಇಲ್ಲೇ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ನೈಟ್ ಬರೋದ್ರಿಂದ ನಾವೇನು ಫೋಟೋ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ನಾವು ಜಾಸ್ತಿ. ಹಾಗಾಗಿ ಬೆಳಗ್ಗೆನೇ ಎಲ್ಲ ವಿಡಿಯೋ ಮಾಡ್ಕೊತಿದ್ದೀವಿ. ತುಂಬ ಚೆನ್ನಾಗಿ ಅನಿಸು, ತುಂಬ ಖುಷಿಯಾಗುತ್ತೆ. ಈ ನೇಚರ್ ನೋಡಿದರೆ ಎಲ್ಲ ನೋವುಗಳು ಮರೆಯಾಗುತ್ತೆ. ಅಷ್ಟು ಖುಷಿ ಅನಿಸುತ್ತೆ ಈ ಜಾಗ ನೋಡಿದರೆ. ಅದಾದಮೇಲೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ದೇವಸ್ಥಾನದ ಒಳಗಡೆ ಹೋದ್ವಿ. ಇಷ್ಟೊಂದು ಕ್ಯೂ ಇತ್ತು ಫ್ರೆಂಡ್ಸ್. ಆದರೆ ಗುಂಡಣ್ಣ ಬೇರೆ ಅಳ್ತಿದ್ನ, ಅದಕ್ಕೋಸ್ಕರ ನಾವು ನಮ್ಮ ಅವರು 100 ರೂಪಾಯಿ ಟಿಕೆಟ್ ತೊಗೊಂಡ್ರು ಬೇಗ ದರ್ಶನ ಸಿಗೋಕ್ಕೋಸ್ಕರ. ದರ್ಶನ ಎಲ್ಲ ಮಾಡಿದ ಮೇಲೆ ಇನ್ನೊಂದು ಸ್ಥಳ ಇದೆಯಲ್ಲ ಸುಬ್ರಹ್ಮಣ್ಯಂದು, ಅಲ್ಲೇ ಉತ್ತದ್ದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ದರ್ಶನಕ್ಕೆ ಹೋದ್ವಿ. ತುಂಬ ಮಳೆ ಫ್ರೆಂಡ್ಸ್, ಮಳೆ ಅಂದರೆ ಮಳೆ. ಈ ಮಳೆಯಲ್ಲೇ ನೆಂದ್ಕೊಂಡು ಓಡಾಡಿದ್ದೀವಿ. ಮಕ್ಕಳು ಬೇರೆ ಇದ್ದರು, ಅವರೂ ನೆನೆಸ್ಕೊಂಡು ಸುಮ್ಮನೆ ಓಡಾಡಿದ್ದೀವಿ ನಾವು. ಏನು ಮಾಡೋಕ್ಕಾಗಲ್ಲ, ದರ್ಶನ ಸಿಗಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ಅಂತೂ ಬೇಗ ದರ್ಶನ ಸಿಕ್ತು, ಅಷ್ಟೊಂದು ಲೇಟ್ ಆಗಲಿಲ್ಲ. ದರ್ಶನ ಮುಗಿಸ್ಕೊಂಡರೆ ನೆಕ್ಸ್ಟು ಇಲ್ಲಿ ಕಲ್ಲು ಕಟ್ಟಿದರೆ ಮನೆ ಕಟ್ಬೋದು ಅಂತ, ಅದಕ್ಕೆ ನಮ್ಮ ಅತ್ತೆಯವ್ರು ಹೇಳಿದ್ರು, ಅದಕ್ಕೋಸ್ಕರ ಕಟ್ಟಿದ್ವಿ. ನಾವು ಇನ್ನು ಮೇಲ್ಗಡೆ ಒಂದು ಫ್ಲೋರ್ ಕಟ್ಟಬೇಕು ಅನ್ನೋದಕ್ಕೋಸ್ಕರ. ಆಮೇಲೆ ನೀವು ಬೇಡ, ಅವರು ಬರ್ತಾರೆ ಅಂದಿದ್ದಕ್ಕೋಸ್ಕರ ಮತ್ತು ನಾವು ನಮ್ಮ ಸ್ವಂತ ಪ್ರಾಪರ್ಟಿ ತೊಗೋಬೇಕು ಅನ್ನೋದಕ್ಕೋಸ್ಕರ ಕಲ್ಲು ಕಟ್ಟಿದ್ವಿ. ಆಮೇಲೆ ನಮ್ಮ ಮತ್ತು ನಮ್ಮ ತಂಗಿ ಬಂದರು. ಅವರು ಓನ್ ಪ್ರಾಪರ್ಟಿ ಮಾಡಬೇಕು ಅಂತಂದು ಅವರು ಕಲ್ಲು ಕಟ್ಟಿದ್ರು. ಏನೋ ನಾವು ಫಸ್ಟ್ ಟೈಮ್ ಮಾಡಿದ್ದೀವಿ, ಗೊತ್ತಿಲ್ಲ. ನಮ್ಮ ಅತ್ತೆಯವ್ರಿಗೆ ಆಗಿತ್ತಂತೆ ಅನುಭವ, ಅದಕ್ಕೋಸ್ಕರ ನಾವು ಇದು ಮಾಡಿದ್ವಿ. ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಈ ಥರ ಕಟ್ತಿದ್ರು. ಏನೋ ದೇವರು ಪವಾಡ ಅಂತಂದು ನಾವು ಕೈ ಮುಕ್ಕೊಂಡ್ವಿ. ನೀರೆಲ್ಲ ಚಿಮ್ಮಿಸಿ ಅದಕ್ಕೆ ಕೈ ಮುಕ್ಕೊಂಡ್ವಿ. ಅದಾದಮೇಲೆ ಅವ್ರ ಅಣ್ಣ ತಮ್ಮ ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ಟಬೇಕು ಅನ್ನೋದಕ್ಕೋಸ್ಕರ ಅವ್ರು ಕಲ್ಲು ಕಟ್ಟಿದ್ರು. ಏನೋ ಒಂದು ಒಳ್ಳೇದಾದರೆ ಸಾಕಲ್ವ, ನಮ್ಮದು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಅಷ್ಟೇ. ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟು ದೊಡ್ಡವ್ರು ಹೇಳಿದ್ದು ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡಿದ್ವಿ ನಾವು. ಅದಾದಮೇಲೆ ಮತ್ತೆ ನಾವು ಕಡೆ ಬಂದ್ವಿ. ಮತ್ತು ಇಲ್ಲೆಲ್ಲ ಘಾಟ್ ಸೆಕ್ಷನ್ ಇತ್ತಲ್ಲ, ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡ್ವಿ ಸ್ವಲ್ಪ.
ನಮ್ಮ ತಂಗಿ ನೋಡ್ರಿ ಹೆಂಗೆ ಫೋಸ್ ಕೊಡ್ತಿದ್ದಾಳೆ. ಅದಾದಮೇಲೆ ನೇಚರ್ನ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಏನೋ ತುಂಬ ಖುಷಿ ಇರುತ್ತೆ, ಯಾಕಂದರೆ ಫ್ಯಾಮಿಲಿ ಜೊತೆ ಹೋಗೋದ್ರಿಂದ ತುಂಬ ಖುಷಿ ಅನಿಸುತ್ತೆ. ನಾವು ಅವಾಗವಾಗ ಹೋಗ್ತಾ ಇರ್ತೀವಿ. ಈ ಥರ ಏನೋ ಒಂದು ಫ್ಯಾಮಿಲಿ ಹೋದರೆ ಏನೋ ಒಂಥರ ಖುಷಿ ಸಿಗುತ್ತೆ. ವರ್ಷಕ್ಕೆ ಒಂದು ಸಲನಾದರೂ ಟೂರ್ ಹೋಗಬೇಕು. ಅಂದರೆ ನಾವು ಜಾಸ್ತಿ ದಿನ ಹೋಗಲಿಲ್ಲ ಅಂದರೂ ಕೂಡ ಒನ್ ಡೇನಾದರೂ ಹೋಗೇ ಹೋಗ್ತೀವಿ. ಕ್ರಾಸಿಂಗ್ಗಳಂತೂ ಭಯಂಕರವಾಗಿದೆ ಫ್ರೆಂಡ್ಸ್. ನಿಮಗೂ ಭಯ ಅನಿಸುತ್ತಾ? ಗಾಡಿಗಳೆಲ್ಲ ಮೈ ಮೇಲೆ ಬಂದಂಗೆ ಅನಿಸುತ್ತೆ. ನೋಡಿ ಇಲ್ಲಿ ನೀರೆಲ್ಲ ಎಷ್ಟು ಚೆನ್ನಾಗಿ ಹರಿತಿದೆ ಅಂತ. ತುಂಬ ಖುಷಿ ಅನಿಸುತ್ತೆ. ಮಂಜು ಅಂದರೆ ಮಂಜು ಫ್ರೆಂಡ್ಸ್. ಗಾಡಿ ನಮಗೆ ಏನೂ ಕಾಣಿಸಲ್ಲ, ಇನ್ನು ಡ್ರೈವರ್ಗಳಿಗೆ ಹೇಗೆ ಕಾಣಿಸುತ್ತೆ ಅನ್ನೋದೇ ಡೌಟು ನನಗೆ. ಅವರು ತುಂಬ ನೀಟಾಗಿ ಓಡಿದ್ರು ಗಾಡಿನ. ನಾವೆಲ್ಲ ನೋಡ್ಕೊತ ಎಂಜಾಯ್ ಮಾಡ್ಕೊತ ಹೋದ್ವಿ. ಅದಾದಮೇಲೆ ಇಲ್ಲೆಲ್ಲ ಗಾಡಿಗಳು ನಿಲ್ಲಿಸಿದ್ರು ಫೋಟೋ ತೊಗೋಬೇಕು ಅಂತಂದು. ನಮಗೂ ಆಸೆ ಆಯಿತು. ನಾವು ಒಂದು ಕಡೆ ಗಾಡಿನ ಇದು ಮಾಡಿದ್ವಿ. ನೋಡಿ ಯಾವ ಥರ ಮಂಜಿದೆ ಅಂತಂದು. ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್ ಇದನ್ನು. ಅಂದರೆ ಮಳೆಗಾಲದಾಗ ಹೋದರೆ ತುಂಬ ಕಷ್ಟ ಅನಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ನೇಚರ್ ನೋಡೋಕ್ಕೆ ಏನೋ ಒಂಥರ ಇಷ್ಟ ಅನಿಸುತ್ತೆ ನಮಗೆ. ನೋಡಿ ಇಲ್ಲೆಲ್ಲ ಹೇಗೆ ಫೋಟೋ ತೊಗೊಂಡು ಇದು ಮಾಡ್ತಿದ್ದಾರೆ ರೈಡರ್ಸ್ಗಳು. ಅವ್ರಿಗೂ ಒಂದೇನೋ ಖುಷಿ, ರೈಡ್ ಬರ್ತಿದ್ದಾರಲ್ಲ ಅಂತಂದು. ಬರೀ ನಮ್ಮದು ವಿಡಿಯೋ ಮಾಡೋದೇ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅಲ್ಲಲ್ಲಿ ಕೋತಿಗಳೆಲ್ಲ ಕುತ್ಕೊಂಡಿದ್ವು. ನೋಡಿ ಎಷ್ಟೊಂದು ವಿಡಿಯೋ ಮಾಡಿಬಿಟ್ಟಿದ್ದೀವಿ ನಾವಂತೂ. ಲಾಂಗ್ ವಿಡಿಯೋ ಆಗಿಬಿಟ್ಟಿದೆ ಇದು. ನೋಡ್ರಿ ಮಂಜು ಹೆಂಗಿದೆ ನೋಡ್ರಿ. ಮಧ್ಯಾಹ್ನ ಇನ್ನೂ ಅಷ್ಟಕ್ಕೆ ಈ ಥರ ಮಂಜಿದೆ. ಇನ್ನು ಬೆಳಗ್ಗೆ ಬಂದರೆ ಇನ್ನೇನು ಕಾಣಿಸೋದೇ ಇಲ್ಲ ಫ್ರೆಂಡ್ಸ್ ಇಲ್ಲಿ. ಗಾಡಿಗಳಲ್ಲೇ ಮೈ ಮೇಲೆ ಬಂದಂಗೆ ಅನಿಸುತ್ತೆ. ಇಲ್ಲಿ ಕ್ರಾಸಿಂಗು ಕೂಡ ಹಂಗೆ ಇದೆ, ಅಂದರೆ ಹುಷಾರಾಗೆ ಹೊಡಿಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ಗಾಡಿ ನಿಲ್ಲಿಸಿದ್ವಲ್ಲ, ಅಲ್ಲಿ ಒಂದು ಫೋಟೋಗಳು ವಿಡಿಯೋಗಳು ಮಾಡ್ಕೊಂಡ್ವಿ ನಾವು. ಇವರು ಅಣ್ಣ ತಮ್ಮ ಅವ್ರ ತಾಯಿ ನೋಡ್ರಿ ಹೆಂಗೆ ಓಡಾಡ್ತಿದ್ದಾರೆ. ಇಲ್ಲೆಲ್ಲ ತುಂಬ ಖುಷಿಯಿಂದ ಓಡಾಡ್ತಾ ಇದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿದೆ. ಇಲ್ಲೆಲ್ಲರೂ ವಿಡಿಯೋ ಮಾಡ್ಕೊತಿದ್ರು ನಿಲ್ಲಿಸಿ. ನಾವು 4 ಜನ ವಿಡಿಯೋ ಮಾಡ್ಕೊಂಡ್ವಿ. ನೋಡ್ರಿ ಹೆಂಗಿದೆ ನೇಚರ್ ಅಂತಂದು. ತುಂಬ ಸೂಪರಾಗಿದೆ. ನಾವು ವಿಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಒಂದು ಹಾಯ್ ಮಾಡಿದರು ಎಲ್ಲರೂ. ನೋಡ್ರಿ ಇಲ್ಲಿ ನಮ್ಮ ತಂಗಿಯರು ಹೆಂಗೆ ಆಟಾಡ್ತಾ ಇದ್ದಾರೆ. ನೀರೆಲ್ಲ ಹೊರ ಉಕ್ಕೊಂಡು ಆಟಾಡ್ತಾ ಇದ್ದಾರೆ. ಆದಮೇಲೆ ನಮ್ಮ ಗುಂಡಾಳನ ಎತ್ಕೊಂಡಿದ್ರು ವಿಡಿಯೋ ಮಾಡ್ಕೊತ. ಅವ್ನು ನೋಡ್ರಿ ನಮ್ಮನ್ನು ನೋಡಿ ನಗ್ತವನೆ ಗುಂಡು. ನೋಡ್ರಿ ಹಿಂಗಿದೆ ಅಂತಂದು ತುಂಬ ಖುಷಿ ಅನಿಸುತ್ತೆ. ಆಮೇಲೆ ನಾನು ನಮ್ಮ ಹಸ್ಬೆಂಡು ಹಿಂಗೆ ಫೋಸ್ ಕೊಟ್ವಿ.
ನಮ್ಮದು ಮಳೆಗೆಲ್ಲ ನಿಂದು ಮೇಕಪ್ಪೇ ಹೋಗ್ಬಿಟ್ಟಿತ್ತು ಫ್ರೆಂಡ್ಸ್, ಮೇಕಪ್ಪೇ ಇರಲಿಲ್ಲ. ಇಲ್ಲೆಲ್ಲ ಆದಮೇಲೆ ನೆಕ್ಸ್ಟು ನಾವು ಹೊರಟ್ವಿ ಊರ ಕಡೆ. ಎಲ್ಲರ ಫುಲ್ಲು ನೆಂದ್ಬಿಟ್ಟಿದ್ರು ಎಲ್ಲರೂ. ಅದಾದಮೇಲೆ ಇನ್ನೊಂದು ಕಡೆಯೂ ಇದೇ ಥರ ಹರಿತಿತ್ತು. ಇಷ್ಟ ಆಗಿತ್ತು ಇವತ್ತಿನ ಲಾಗು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ.